ಆತ್ಮೀಯ ವೀಕ್ಷಕರೇ, ಮೀನ ರಾಶಿಯ ರಹಸ್ಯಗಳನ್ನು ತಿಳಿಸಿಕೊಡುವ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ರಾಶಿಯವರು ಜೀವನದಲ್ಲಿ ನೆಮ್ಮದಿ ಹಾಗೂ ಖುಷಿಯಾಗಿ ಇರೋಕೆ ಏನೆಲ್ಲ ಮಾಡಬೇಕು ಎನ್ನುವುದನ್ನು ಮುಂದೆ ಹೇಳ್ತಾ ಇದ್ದೀವಿ. ಅದನ್ನು ತಿಳಿಯೋಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೀನ ಇದು ರಾಶಿ ಚಕ್ರದ 12ನೇ ರಾಶಿ, ಹಾಗೆ ಕೊನೆಯ ರಾಶಿ. ಪೂರ್ವಭಾದ್ರ ನಕ್ಷತ್ರದ ಒಂದು, ಉತ್ತರ ಭಾದ್ರ ನಕ್ಷತ್ರ ಹಾಗೆ ರೇವತಿ ನಕ್ಷತ್ರದ 4 ಪಾದಗಳು ಈ ರಾಶಿಗೆ ಸೇರುತ್ತೆ. ಈ ರಾಶಿ ಕಾಲಪುರುಷನ ಪಾದಗಳನ್ನು ಪ್ರತಿನಿಧಿಸುತ್ತೆ. 2 ಮೀನುಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸೋದು ಈ ಮೀನ ರಾಶಿಯ ಸಂಕೇತ. ಈ ರಾಶಿ ಕನಸು ಹಾಗೆ ಪ್ರಯಾಣದ ಸಂಕೇತ. ಇವರ ನೋಟವೇ ನಿಗೂಢ. ಮೀನು ಅನ್ವೇಷಣೆ ಅಥವಾ ಹುಡುಕು ಪ್ರವೃತ್ತಿಗೆ ಹೆಸರುವಾಸಿ. ಈ ರಾಶಿಯವರು ಕೂಡ ಹಾಗೆ. ಮಾನವೀಯತೆ ಎನ್ನುವುದು ಇವರಿಗೆ ಇರುವಂತಹ ವರ. ಬಹಳ ಸೂಕ್ಷ್ಮ ಹಾಗೆ ದ್ವಂದ್ವ ಸ್ವಭಾವದವರು. ಮೀನಿನ ಹೆಜ್ಜೆಯಂತೆ ಸೀಕ್ರೆಟ್ ಮಾಡುವ ಇವರ ಸೀಕ್ರೆಟ್ ಏನು ಎಂದು ನಾವೀಗ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ದೈವ ಮಾಹಿತಿಗಳು ಹಾಗೂ ರಾಶಿ ಭವಿಷ್ಯಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ಈ ಮೀನ ರಾಶಿಗೆ ಅಧಿಪತಿ ಗುರು. ಇದರ ಪ್ರಕಾರ ಹೇಳೋದಾದರೆ ಹೆಚ್ಚಿನ ಜನರು ಸರಾಸರಿ ಎತ್ತರ ಮತ್ತು ಮೈಕಟ್ಟನ್ನು ಹೊಂದಿರುತ್ತಾರೆ. ದೊಡ್ಡದಾದ ಮೋಡಿ ಮಾಡುವಂತಹ ಆಕರ್ಷಕ ಮೀನಿನಂತಹ ಕಣ್ಣುಗಳು ಇವರ ಲಕ್ಷಣಗಳು. ಉದಾರ ಮತ್ತು ಶಾಂತ ಭಾವನೆ ಇವರದ್ದು. ದಯೆ, ಪ್ರೀತಿ, ಪ್ರಾಮಾಣಿಕತೆ ಮತ್ತು ಸಹಾನುಭೂತಿ ಉಳ್ಳವರು. ವಿನಯಶೀಲ ಹಾಗೆ ಸಹಾಯ ಮಾಡುವ ಗುಣದವರು. ಸರಳ ಮತ್ತು ಶಾಂತ ಸ್ವಭಾವ ಇವರಿಗೆ ಚೆನ್ನಾಗಿ ಸೂಟ್ ಆಗುತ್ತದೆ. ತಾವು ಇರುವಲ್ಲಿ ಯಾವಾಗಲೂ ಸುರಕ್ಷತೆ ಹಾಗೆ ಸ್ನೇಹದ ಭಾವನೆಗಳನ್ನು ಬೆಳೆಸೋಕೆ ಇಷ್ಟಪಡುತ್ತಾರೆ. ಈ ಮೀನಿನ ರಾಶಿಯವರು ನಿಸ್ವಾರ್ಥಿಗಳು, ಆದರೆ ನೋಡುಗರಿಗೆ ಕೆಲವೊಮ್ಮೆ ನಿಷ್ಠುರವಾಗಿ ಕಾಣಬಹುದು. ಮೀನ ರಾಶಿ ದ್ವಂದ್ವ ಚಿಹ್ನೆ ಆಗಿರುವುದರಿಂದ ಬೇರೆಯವರಿಗೆ ಅಷ್ಟೇ ಅಲ್ಲ, ಅವರಿಗೂ ಕೂಡ ತಮ್ಮ ನಿರ್ಧಾರಗಳ ಮೇಲೆ ನಂಬಿಕೆ ಇರುವುದಿಲ್ಲ. ಬಯಸಿದ್ದು ಸಿಗದೇ ಇದ್ದರೆ ಆತಂಕ ಮತ್ತು ನಿರಾಶೆಗೆ ಒಳಗಾಗುತ್ತಾರೆ. ಆತ್ಮ ಮಾಟ ಮಂತ್ರಗಳ ಬಗ್ಗೆ ಹೇಗೆ ಆಸಕ್ತಿ ಇದೆಯೋ ಹಾಗೆ ವಿಜ್ಞಾನದ ಬಗ್ಗೆ ಕೂಡ ಇದೆ. ಈ ರಾಶಿಯವರು ಶಾರ್ಪ್ ಮತ್ತು ಅಪಾಯಕಾರಿ, ಹಾಗೆ ಕೆಲವೊಮ್ಮೆ ಕೆರೆಯ ಮೀನಿನಂತೆ ನಿರುಪದ್ರವಿ ಆಗಬಹುದು. ಅಂದರೆ ಕೆಲವೊಮ್ಮೆ ಮೃದು ಸ್ವಭಾವದಲ್ಲಿ, ಇನ್ನು ಕೆಲವೊಮ್ಮೆ ತುಂಬ ಅಪಾಯಕಾರಿಯಾಗಿರ್ತಾರೆ. ಇವರು ಪ್ರತಿಭಾವಂತರು. ಬೇರೆ ಬೇರೆ ವಾತಾವರಣಕ್ಕೆ ಕೂಡ ಸುಲಭವಾಗಿ ಹೊಂದಿಕೊಳ್ಳುತ್ತಾರೆ. ಹಾಗೆ ಕನಸುಗಾರರು. ಒಂಥರ ಹಗಲು ಕನಸು ಕಾಣುವವರು ಎಂದು ಕೂಡ ತಪ್ಪಿಲ್ಲ. ಕಲ್ಪನಾ ಲೋಕದಲ್ಲೇ ಜೀವಿಸೋಕೆ ಇಷ್ಟಪಡುತ್ತಾರೆ. ಆದರೆ ವಾಸ್ತವದ ಕಹಿ ಸತ್ಯ ಎದುರಾದಾಗ ಡಿಪ್ರೆಷನ್ಗೆ ಒಳಗಾಗಬಹುದು. ಪಾಸಿಟಿವ್ ಮನಸ್ಥಿತಿಯವರು. ಎಲ್ಲರೂ ಕೂಡ ಇಷ್ಟಪಡುವಂಥರು. ತಮ್ಮ ಪ್ರೀತಿ ಪಾತ್ರರನ್ನು ತುಂಬ ನಿಷ್ಠೆಯಿಂದ ಹಾಗೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಪ್ರೀತಿ ಪಾತ್ರರಿಗಾಗಿ ಉಡುಗೊರೆಯನ್ನು, ಸರ್ಪ್ರೈಸ್ಗಳನ್ನು ನೀಡುವುದಕ್ಕೆ ಇವರಿಗೆ ತುಂಬ ಇಷ್ಟ. ಸಂಗಾತಿಯನ್ನು ರಾಜಕುಮಾರನಂತೆ ಅಥವಾ ರಾಜಕುಮಾರಿಯಂತೆ ಟ್ರೀಟ್ ಮಾಡುವವರು ಇವರು. ತಮ್ಮ ಸ್ನೇಹಿತರ ಬಗ್ಗೆ ಕಾಳಜಿ ಹಾಗೆ ಪ್ರೀತಿ ಕೂಡ ಇದೆ. ಹಾಗೆ ಯಾವಾಗಲೂ ಸ್ನೇಹಿತರಿಗೆ ಬೆನ್ನೆಲುಬಾಗಿ ಇರುತ್ತಾರೆ. ಕೊನೆವರೆಗೂ ಶಾಶ್ವತ ಸ್ನೇಹವನ್ನು ಹೊಂದಿರುತ್ತಾರೆ. ಇವರ ಆರೋಗ್ಯ ಹೇಗಿರುತ್ತೆ ಅಂತ ನೋಡೋದಾದರೆ ಇವರದ್ದು ಅತ್ಯಂತ ಸೂಕ್ಷ್ಮವಾದ ದೈಹಿಕ ರಚನೆ. ಪಾದಗಳು, ಉಸಿರಾಟ, ರಕ್ತ ಪರಿಚಲನಾ ವ್ಯವಸ್ಥೆಯ ಸಮಸ್ಯೆಗಳು ಕಾಡಬಹುದು. ಈಸಿಯಾಗಿ ಜಂಕ್ ಫುಡ್ ಕಡೆ ವಾಲುತ್ತಾರೆ. ಹಾಗಾಗಿ ತೂಕ ಹೆಚ್ಚಾಗೋಕೆ ಅಥವಾ ಬೇರೆ ಯಾವುದೇ ರೀತಿಯ ತೊಂದರೆಗಳಿಗೆ ಇದು ಕಾರಣವಾಗುತ್ತದೆ. ಕಾಲುಗಳಲ್ಲಿ ರಕ್ತ ಪರಿಚಲನಾ ಸಮಸ್ಯೆ ಇರುತ್ತದೆ. ಈಗ ಮೀನ ರಾಶಿಯವರ ವೃತ್ತಿ ಜೀವನದ ಸೀಕ್ರೆಟ್ಗಳನ್ನು ನೋಡೋಣ. ಹಣ ಲಾಭವಾಗುವಂತಹ ಉದ್ಯೋಗವನ್ನು ಬಯಸುತ್ತಾರೆ. ಸಾಮಾನ್ಯವಾಗಿ ಇವರಿಗೆ ಸರಿ ಹೊಂದುವ ವೃತ್ತಿ ಎಂದರೆ ಮನೋರಂಜನೆ ಹಾಗೆ ಮಾಧ್ಯಮ ಕ್ಷೇತ್ರ ಹಾಗೆ ಸಾಮಾಜಿಕ ಸೇವೆ. ಬರವಣಿಗೆ, ಕತೆ, ಕವನಗಳು ಬರೆಯೋದು, ಹೊರಾಂಗಣ ವಿನ್ಯಾಸ, ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ವೃತ್ತಿ ಕೂಡ ಇವರಿಗೆ ತುಂಬಾ ಸೂಕ್ತವಾಗುತ್ತದೆ. ಇವರು ಎಲ್ಲರಿಗೂ ಸ್ನೇಹಿತರು. ಒಂಥರ ಮ್ಯೂಚುವಲ್ ಫ್ರೆಂಡ್ ಅಂತಲೇ ಹೇಳಬಹುದು. ಇನ್ನು ಈ ಮೀನ ರಾಶಿಯ ಮಹಿಳೆಯರು ನಿಗೂಢ ವ್ಯಕ್ತಿಗಳು. ಮೀನಿನ ಹೆಜ್ಜೆ ಹುಡುಕೋಕ್ಕಾಗಲ್ಲ, ಹೆಣ್ಣಿನ ಮನಸ್ಸನ್ನು ತಿಳಿಯೋಕ್ಕಾಗಲ್ಲ ಅನ್ನೋ ಹಾಗೆ ಈ ಮೀನ ರಾಶಿಯ ಮಹಿಳೆಯರು ತುಂಬಾ ನಿಗೂಢರಾಗಿರುತ್ತಾರೆ. ಆಧ್ಯಾತ್ಮಿಕತೆಯ ಕಡೆಗೆ ತುಂಬಾ ಒಲವಿದೆ. ಅವರು ಕೇಳುವಂತಹ, ನೋಡುವಂತಹ ವಿಷಯಗಳಿಗಿಂತ ತಮ್ಮ ಬುದ್ಧಿ ಮನಸ್ಸು ಏನು ಹೇಳುತ್ತೋ ಅದನ್ನು ಮಾಡುತ್ತಾರೆ. ಮನುಷ್ಯರ ಸ್ವಭಾವ ಮತ್ತು ಸುತ್ತಮುತ್ತಲಿನ ಪ್ರಪಂಚದ ಬಗ್ಗೆ ಆಳವಾಗಿ ಒಳನೋಟವನ್ನು ಹೊಂದಿರುತ್ತಾರೆ.
ಯಾವುದನ್ನು ಸರಿಯಾಗಿ ನಿರ್ಣಯಿಸೋಕೆ ಇವರಿಂದ ಸಾಧ್ಯವಾಗುವುದಿಲ್ಲ. ಹಾಗಾಗಿ ನೈಜವಾಗಿ ವ್ಯವಹಾರ ಮಾಡುವಾಗ ತೊಂದರೆಯಾಗುತ್ತದೆ. ಕೆಲವೊಮ್ಮೆ ಕೆಟ್ಟ ಕೋಪವನ್ನು ಕೂಡ ಮಾಡಿಕೊಳ್ಳುತ್ತಾರೆ. ಇವೆಲ್ಲ ಇವರಿಗೆ ಸಮಸ್ಯೆಗಳನ್ನು ತಂದುಕೊಡುತ್ತದೆ. ಇನ್ನು ಮೀನರಾಶಿಯ ಪುರುಷರು ಬಹಳ ಮಹತ್ವಾಕಾಂಕ್ಷೆಯನ್ನು ಹೊಂದಿರುತ್ತಾರೆ. ಕಠಿಣ ಕೆಲಸ ಮಾಡಿ ಜೀವನದಲ್ಲಿ ಉತ್ತಮವಾದದ್ದನ್ನು ಪಡೆಯೋಕೆ ಬಯಸುತ್ತಾರೆ. ಹೆಚ್ಚು ಹಣ ಗಳಿಸಬೇಕು ಎನ್ನುವ ಮನಸ್ಥಿತಿಯವರು. ಗುರಿ ಸಾಧಿಸುವ ಸಲುವಾಗಿ ಸುಲಭವಾದ ದಾರಿಯನ್ನು ಹುಡುಕುತ್ತಾರೆ. ಜನರ ಸಮಸ್ಯೆಗಳನ್ನು ಕೇಳಿ ಅರ್ಥ ಮಾಡಿಕೊಂಡು ಅದನ್ನು ಬಗೆಹರಿಸೋಕೆ ಸಾಕಷ್ಟು ಪ್ರಯತ್ನವನ್ನು ಪಡುತ್ತಾರೆ. ತಮ್ಮದೇ ಆದ ಸಮಸ್ಯೆಗಳಿಗೆ ಧೈರ್ಯವಾಗಿ ಹೋರಾಡುವುದು ಇವರ ಗುಣ. ಕೆಲವೊಮ್ಮೆ ಎಲ್ಲ ಸಮಸ್ಯೆಗಳಿಂದ ದೂರ ಹೋಗಿ ಪಲಾಯನವಾದಿಗಳು ಅಂತ ಕೂಡ ಕರೆಸಿಕೊಳ್ಳುತ್ತಾರೆ. ಏನಾದರೂ ತಪ್ಪಾದರೆ ತಮ್ಮ ದುರಾದೃಷ್ಟ ಅಥವಾ ಬೇರೆ ಯಾವುದನ್ನು ದೂಷಣೆ ಮಾಡುವ ಸ್ವಭಾವ ಇವರದು. ಕೆಲಸ ಮಾಡುವಾಗ ಗಡಿಬಿಡಿ ಮಾಡಬೇಕಾದ ಕೆಲಸವನ್ನು ಮತ್ತೊಂದು ಮಾಡಿ ಇಡುತ್ತಾರೆ. ಇವರು ಆದರ್ಶವಾದಿಗಳು. ಕೆಲವೊಮ್ಮೆ ಉತ್ತಮ ಕೆಲಸವನ್ನು ಕೂಡ ಸಾಧಾರಣ ಎಂದು ಭಾವಿಸುತ್ತಾರೆ. ಪ್ರೀತಿಸುವವರನ್ನು ಹೆಚ್ಚಾಗಿ ನಂಬುವ ಜಾಯಮಾನದವರು. ಹಾಗೆ ಹಾಸ್ಯ, ಅಸಡ್ಡೆ, ನಿರ್ಲಯಿಸಲಾಗದ ಗುಣ, ಭಯ, ಅತಿ ಸೂಕ್ಷ್ಮ, ಮೂಡಿ ಹಾಗೆ ನೆಗೆಟಿವ್ ಇವರ ಕೆಟ್ಟ ಸ್ವಭಾವಗಳು ಅಂತ ಹೇಳಬಹುದು. ಈ ರಾಶಿಯವರು ಹಣ, ಅದೃಷ್ಟ, ಧೈರ್ಯವನ್ನು ಗಳಿಸೋಕೆ ಏನೆಲ್ಲ ಮಾಡಬಹುದು, ಯಾವ ರತ್ನವನ್ನು ಹಾಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಒಳ್ಳೆಯದು ಎಂದು ನಾವು ಈಗ ನೋಡೋಣ. ಈ ರಾಶಿಗೆ ಗುರು ಅಧಿಪತಿ. ಹಾಗಾಗಿ ಸ್ಫೂರ್ತಿ, ಉತ್ಸಾಹ, ಎನರ್ಜಿ ಲೆವೆಲ್ ಜಾಸ್ತಿ ಆಗೋಕ್ಕೆ ಹಾಗೆ ಸಾಧನೆ ಮಾಡೋಕ್ಕೆ ಅಂತ ಪುಷ್ಯರಾಗ ಅಥವಾ ಯೆಲ್ಲೋ ಸಫೆರನ್ನು ಧರಿಸಬೇಕು. ಅದರ ಜೊತೆಗೆ ಹಳದಿ ಬಟ್ಟೆಯನ್ನು ಧರಿಸುವುದು ತುಂಬಾ ಸೂಕ್ತ. ಇನ್ನು 9ನೇ ಮನೆ ಅಧಿಪತಿ ಕುಜ. ಹಾಗಾಗಿ ಕೆಂಪು ಬಣ್ಣದ ಹವಳದ ಜೊತೆ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ದುಡ್ಡು ಹಾಗೆ ಅದೃಷ್ಟ ಇವರಿಗೆ ಕುಲಾಯಿಸುತ್ತೆ. ಇನ್ನು ಪಂಚಮಾಧಿಪತಿ ಚಂದ್ರ. ಹಾಗಾಗಿ ಪರ್ಲ್ ಅಥವಾ ಮುತ್ತು ಧರಿಸುವುದರಿಂದ ಖ್ಯಾತಿ, ಮಾನ ಸನ್ಮಾನ ಹಾಗೆ ಗೌರವ ಹೆಚ್ಚಾಗುತ್ತೆ. ಅದರ ಜೊತೆ ಕೆನೆ ಬಣ್ಣದ ಬಟ್ಟೆಯನ್ನು ಧರಿಸುವುದು ತುಂಬಾ ಒಳ್ಳೆಯದು. ಈ ರಾಶಿಯವರು ರಾಜರಾಜೇಶ್ವರಿ ದೇವಿ, ಶಿರಡಿ ಸಾಯಿಬಾಬಾ ಹಾಗೂ ದಕ್ಷಿಣ ಮೂರ್ತಿ ರಾಘವೇಂದ್ರ ಸ್ವಾಮಿಯನ್ನು ಪೂಜೆ ಪ್ರಾರ್ಥನೆ ಮಾಡೋದು ತುಂಬಾ ಒಳ್ಳೆಯದು. ಮೊದಲೇ ಹೇಳಿರುವ ಹಾಗೆ ಈ ರಾಶಿ ಅಧಿದೇವತೆ ಗುರು. ಹಾಗಾಗಿ ಗುರುವಾರವನ್ನು ಇಷ್ಟ ದಿನವಾಗಿ ಮಾಡಿಕೊಳ್ಳಬಹುದು. ಈ ರಾಶಿಯವರು ಗುರುಗ್ರಹಕ್ಕೆ ಸಂಬಂಧಿಸಿದ ತೊಂದರೆಗಳಿಂದ ಮುಕ್ತಿ ಪಡೆಯೋಕೆ ಅಶ್ವತ್ಥ ಅಥವಾ ಅರಳಿ ಮರವನ್ನು ಪೂಜೆ ಮಾಡಬೇಕು. ಇನ್ನು ಪೂಜೆ ಮಾಡುವುದರಿಂದ ಆರೋಗ್ಯದ ಸಮಸ್ಯೆಗಳು ಮತ್ತು ಬೃಹಸ್ಪತಿ ತೊಂದರೆಗಳಿದ್ದರೆ ನಿವಾರಣೆಯಾಗುತ್ತದೆ. ಗಂಧದ ಗಿಡ ಅಥವಾ ಪಾರಿಜಾತದ ಹೂವಿನ ಗಿಡ ನೆಟ್ಟು ಬೆಳೆಸುವುದರಿಂದ ಕೂಡ ಗುರು ದೋಷ ನಿವಾರಣೆಯಾಗುತ್ತದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.